KCET ವಿದ್ಯಾರ್ಥಿಗಳಿಗೆ ಈ ವರ್ಷ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿ ಆದರೆ ಬಂದಿದೆ. ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ KCET ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಎಲ್ಲ ಅನೌನ್ಸ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳ ಕೌನ್ಸಿಲಿಂಗೋಸ್ಕರ ವೆಯ್ಟ್ ಮಾಡ್ತಿದ್ರ. ಇದೇ ನಿಟ್ಟಿನಲ್ಲಿ ಈ ವರ್ಷ ಕಟ್ ಆಫ್ ಏನಾದರೂ ಇನ್ಕ್ರೀಸ್ ಆಗುತ್ತಾ, ಇನ್ಕ್ರೀಸ್ ಆಗೋ ರೀತಿ ಇದ್ದರೆ ಯಾವ ಕಾರಣಕ್ಕೆ ಇನ್ಕ್ರೀಸ್ ಆಗ್ತಿದೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ನೀವು ಲಾಸ್ಟ್ ಇಯರು ಸೊ ಎಷ್ಟು ಜನ ಸ್ಟೂಡೆಂಟ್ಸ್ಗಳು KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಲ್ ಆಗಿದ್ದಾರೆ ಅದನ್ನು ನೀವು ಚೆಕ್ ಮಾಡಿದ್ರೆ ಈ ವರ್ಷದಲ್ಲಿ ತುಂಬ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಓಕೆನಾ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡು ಈ ಇಯರು ಒಂದು 20K ಇಂದ 25K ಅಷ್ಟು ವಿದ್ಯಾರ್ಥಿಗಳ ಏನಾಗಿದ್ದಾರೆ, ಇನ್ಕ್ರೀಸ್ ಆಗಿದ್ದಾರೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವರು ಎಲಿಜಿಬಲ್ ಆಗಿದ್ದಾರೆ. ಆ ಕಾರಣದಿಂದಾಗಿ ಈಗ ಏನಾಗುತ್ತೆ ಗೊತ್ತಾ, ಸೊ ಕಟ್ ಆಫನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಸಾಧ್ಯತೆಗಳಾದರೂ ಇದ್ದಾವೆ. ಸೊ ಸಾಧ್ಯತೆ ಅಂತಲ್ಲ, ಸೊ ಇಟ್ ಶುಡ್ ಬಿ ಫಿಕ್ಸ್ ಅಂತ ಹೇಳಿನಿ ಅರ್ಥ. ಯಾಕೆ ಅಂತಂದರೆ ಅಫ್ಕೋರ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಇಲ್ಲಿ ಇನ್ಕ್ರೀಸ್ ಆಗಿರೋ ಕಾರಣದಿಂದಾಗಿ ಸೊ ಕಟ್ ಆಫಲ್ಲಿ ಏನಾಗುತ್ತೆ ಹೇಳಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ಅವಾಗ ರ್ಯಾಂಕ್ಗಳೇನಾಗುತ್ತೆ, ಚೆನ್ನಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಅಫ್ಕೋರ್ಸ್ ಬೇಗನೆ ಸೀಟ್ಸ್ಗಳಾದರೆ ಸಿಗುತ್ತೆ. ಆ ಕಾರಣದಿಂದಾಗಿ ಈ ವರ್ಷ ಸಾಧ್ಯತೆಗಳಾದರೆ ಜಾಸ್ತಿನೇ ಇರ್ತಕ್ಕಂಥದ್ದು. ಓಕೆನಾ. ಸೊ ಕಟ್ ಆಫ್ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ಸೊ ಆ ಕಾರಣದಿಂದಾಗಿ ವಿದ್ಯಾರ್ಥಿಗಳು ನೀವೇನು ಮಾಡ್ತೀರಾ, ಕೇರ್ಫುಲ್ಲಾಗಿ ಆಪ್ಷನ್ ಟ್ರೀ ಮಾಡುವಾಗ ಓಕೆನಾ, ಒಂದು 5K ಅಂತ ಅಲ್ಲ, ಒಂದು 10K ಒಂದು ರೇಂಜಲ್ಲಿ ಸೆಟ್ಔಟ್ ಮಾಡ್ಕೊಳ್ಳಿ ನಿಮ್ಮ ರ್ಯಾಂಕ್ಗೆ. ಈ ಕಡೆ 10K, ಆ ಕಡೆ 10K. ಓಕೆನಾ. ಸೊ ಆ ಒಂದು ರೇಂಜಲ್ಲಿ ಇರ್ತಕ್ಕಂತಹ ಕಾಲೇಜಸ್ಗಳನ್ನು ಆ್ಯಡ್ ಮಾಡಿಕೊಂಡ್ರೆ ಬೆಟರ್ ಆಗಿರುತ್ತೆ ನಿಮಗೆ ಸೀಟ್ ಸಿಗೋದಕ್ಕೆ. ಯಾಕೆಂತಂದರೆ ಆಗಲೇ ಹೇಳಿದ್ನಲ್ಲ, ನಂಬರ್ ಆಫ್ ಸ್ಟೂಡೆಂಟ್ಸ್ಗಳೀಗ ಇನ್ಕ್ರೀಸ್ ಆಗಿದ್ರೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆ ಕಾರಣದಿಂದಾಗಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.